ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ಇವತ್ತೇನು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದರೆ ಇವತ್ತು ಟೈಮ್ ಬಂದಾಗಲೇ ಅರೌಂಡ್ 5 o'clock ಆಗಿದೆ. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತಂದರೆ ಫುಲ್ ಇವತ್ತು ಫ್ಯಾಮಿಲಿ ಟ್ರಿಪ್ ಹೋಗ್ತಾಯಿದ್ದೀವಿ. ಎಲ್ಲಿಗೆ ಅಂತ ಕೇಳಿದರೆ ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾಯಿದ್ದೀವಿ. ಇವತ್ತು ಅಮಾವಾಸ್ಯೆ, ಸೊ ಅದರಿಂದ ಎಲ್ಲರೂ ಕಾಲೇಜ್ ರಜೆ ಇಲ್ಲ, ನನಗೆ ರಜೆ ಇದೆ, ಅದಕ್ಕೆ ಎಲ್ಲರೂ ರಜೆ ಹಾಕಿ ಹೋಗ್ತಾಯಿದ್ದೀವಿ. ಸೊ ಬನ್ನಿ, ನಾವು 4 o'clock ಎದ್ದು ರೆಡಿಯಾಗಿ ಮನೆ ಕೆಲಸ ಎಲ್ಲ ಫುಲ್ ಪೂಜೆ ಎಲ್ಲ ಮುಗಿಸಿ ಇವಾಗ ಹೊರಡ್ತಾ ಇದ್ದೀವಿ. ಹೊರಡುವಾಗ ವೀಡಿಯೋ ಮಾಡ್ತಾಯಿದ್ದೀನಿ, ಬೆಳಗ್ಗೆಯಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಬನ್ನಿ ಹೋಗೋಣ. ಇವಾಗ ನಮ್ಮ ಮನೆಯವರೆಲ್ಲ ಹೆಂಗೆ ರೆಡಿಯಾಗಿದ್ದಾರೆ ತೋರಿಸ್ತೀನಿ ಬನ್ನಿ. ಹಾಯ್ ಚಿಕ್ಕಮ್ಮ. ಚಿಕ್ಕಮ್ಮ ರೆಡಿಯಾಗಿದ್ದಾರೆ. ನಮ್ಮ ಅಜ್ಜಿ ಆಯ್. ಸೊ ಎಲ್ಲ ಫುಲ್ ಮೆಸ್ಸಿಯಾಗಿ ಹೋಗಿದೆ. ನಮ್ಮಮ್ಮ ನೋಡಿ ಮದುವೆ ಹೆಣ್ಣು ಥರ ರೆಡಿಯಾಗಿದ್ದಾರೆ. ಹಾಯ್. ಎಸ್ ಹಾಯ್. ಏನು ಎಂತ ಇಲ್ಲ. ಹಾಯ್. ಫುಲ್ ಮೆಸ್ಸಿ ಆಗೋಗಿದೆ ಮನೇಲಿ. 13 ಜನ ಹೋಗ್ತಾ ಇರೋದು. ಓ ಹಾಯ್ ಅಕ್ಕವ್ರೆ. ಹಾಯ್. ನಮ್ಮಪ್ಪ ಇವತ್ತು ರೆಡಿ ಆಗ್ಬಿಟ್ಟೈತೆ ಗೈಸ್. ಹಾಯ್ ಮಾಡು. ಹಾಯ್ ಅನ್ನು. ಹಾಂ ಹಾಯ್. ವಾಲೆ ಇಲ್ಲೇ, ವಾಲೆನೇ ಕಾಣಿಸ್ತಾ ಇಲ್ಲ. ಹಾಯ್. ಎಲ್ಲ ರೆಡಿಯಾಗಿ ಹೋಗಿದ್ದಾರೆ. ವಿಕ್ಕಿ ಹಾಯ್. ಚಿನ್ನು ಹಾಯ್. ಬೆಳಗಿನ ಶುಭೋದಯಗಳು. ಅರ್ಲಿ ಮಾರ್ನಿಂಗ್ 5 ಕರೆಕ್ಟಾಗಿ 5 o'clock ಆಗಲೇ ಇದು ಮಾಡಾಯಿತು ಅಲ್ಲಿ ನಮ್ಮ ಅಣ್ಣ. ಸೊ ಎಲ್ಲರೂ ರೆಡಿಯಾಗಿದ್ದಾರೆ. ನಮ್ಮ ಅತ್ತಿಗೆ ಮತ್ತು ನಮ್ಮ ಅಣ್ಣನೂ ಕೂಡ ಬರ್ತಾ ಇದ್ದಾರೆ ಇವತ್ತು ದೇವಸ್ಥಾನಕ್ಕೆ. ಅಲ್ಲಿ ಅತ್ತಿಗೆ ಅವರು ರೆಡಿ ಆಯ್ತಾ ಇದ್ದಾರೆ. ಅತ್ತಿಗೆ ಅವರು ರೆಡಿ ಆಯ್ತಾ ಇದ್ದಾರೆ. ಇನ್ನು ನಮ್ಮ ಅಣ್ಣ ಕೆಳಗಡೆ ಇದ್ದಾರೆ, ಅವ್ರನ್ನ ಆಮೇಲೆ ಇನ್ನು ತೋರಿಸ್ತೀನಿ. ಸೊ ಎರಡು ಕಾರ್ ಹೋಗ್ತಾ ಇರೋದು. ಸರಿ ಬರ್ರಿ. ಸೊ 2 ಕಾರ್ ಜನ ಹೋಗ್ತಾ ಇರೋದು. 2 ಕಾರಲ್ಲಿ ಎಷ್ಟು ಜನ ಅಂತಂದರೆ 13 ಜನ ಹೋಗ್ತಾ ಇರೋದು. ಟೋಟಲ್ 13 ತಾನೆ. 13 ಜನ ಹೋಗ್ತಾ ಇರೋದು. ಅವಳಿಗೆ ಮೇಕಪ್ ಮಾಡ್ಕೊಳಕ್ಕೆ ಬಿಡ್ತಾ ಇಲ್ಲ ನಾನು. ಮೋನಿ ಕೇಳಲು, ಮೋನಿ ಕೊಡು. ಇವಳೊಬ್ಳು ಮಿನಿ ವ್ಲಾಗರ್ ಇವಳು. ಸೊ ಸೈಡ್ ಬೇರೆ ನಾನು ಡ್ರೆಸ್ ತೋರಿಸ್ಬೇಕು. ಸೊ ನನ್ನ ಫುಲ್ ಗೌನ್ ಡ್ರೆಸ್ ಹಾಕಿದ್ದೀನಿ, ಬ್ಲೂ ಇವತ್ತು. ಚೆನ್ನಾಯ್ತಂತೆ. ಸೊ ಬನ್ನಿ ಲೆಟ್ಸ್ ಗೋ, ಹೋಗೋಣ. ಇಲ್ಲಿ ಏನೋ ಹುಡುಕ್ತಾ ಕೂತವ್ರೆ. 5 o'clockಗೆ ನಾಷ್ಟ ಮಾಡೋರು ನಮ್ಮಪ್ಪ. ನಾಷ್ಟ ಅಲ್ಲ, ಏನಿದು ಉದ್ದಿನ ಕಾಳು. ಅಲ್ಲಿ ಬಾಕ್ಸ್ ತುಂಬಿದ್ದೀನಿ ನೋಡಿ. ಇದೇ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್. ಫುಲ್ ಮಿಸ್ ಆಗೋಗೈತೆ. ತುಪ್ಪನೂ ಹಾಕಿದ್ದೀನಿ. ನಂಗೆ ಇದು ಇಷ್ಟನೇ ಇಲ್ಲ. ಐ ಹೇಟ್ ದಿಸ್ ಫುಡ್. ನನಗಿಷ್ಟ. ನಂಗೆ ಒಂಚೂರು ಇಷ್ಟನೇ ಇಲ್ಲ. ನಮ್ಮಪ್ಪ ನೋಡಿ 5 ಗಂಟೆಗೇನೆ ಅದು ತಿಂತೈತೆ. ಹೊಟ್ಟೆ ಹಸ್ಬಿಟ್ಟೈತೆ ಪಾಪಚ್ಚಿ. ರಾತ್ರಿ ಬೇಳೆ ಸಾರು ನಾವು ಅಪ್ಪಂಗೆ ಇಷ್ಟ ಹೇಳ್ದಿರೋ ಸಾಂಬಾರು ಮಾಡಿತ್ತು ನಮ್ಮಮ್ಮ, ಅದಕ್ಕೆ. ಹಾಯ್ ಮಾಮ್ಸ್. ಹಾಯ್. ನಮ್ಮ ಮಾಮನೂ ಐತೆ, ತೋರಿಸ್ಲಿಲ್ಲ ಆವಾಗಲೇ. ನಿಮ್ಮ ಅಕ್ಕ ಎಲ್ಲೇ? ಎಕ್ಸಾಮ್. ಅವಳು ಬಂದಿಲ್ಲ. ಅವಳೊಬ್ಳು ಮಿಸ್ಸು. ಅವಳು ನಮ್ಮ ಸಂಜು ಇಬ್ಬರು ಮಿಸ್ಸು. ಇನ್ನೆಲ್ಲ ಬರ್ತಾ ಇದ್ದಾರೆ. ಸೊ ಫಸ್ಟ್ ಕಾರ್ ಆ್ಯಂಡ್ ಅಲ್ಲೊಂದು ಕಾರ್, 2 ಕಾರ್ ಹೋಗ್ತಾ ಇದೆ. ಸೊ ಫೈನಲಿ ಗೋಯಿಂಗ್. 5 ಗಂಟೆ. ಸೊ ಬನ್ನಿ ಹೋಗೋಣ. ಇವಿ ಚಳಿ ಹೊಡಿತೈತೆ. ಅಕ್ಕ ಕೂರ್ಸ್ಕೊಂಡು ಕೂತವಳೆ. ಸೊ ಫಸ್ಟ್ ಸ್ಟಾಪ್ ಬಂದು ಪೆಟ್ರೋಲ್ ಬಂಕಲ್ಲಿ ಪಪ್ಪ ಪೆಟ್ರೋಲ್ ಹಾಕ್ಸ್ತಾ ಇದ್ದಾರೆ. ಅಕ್ಕ ಒಂದು ನಿದ್ದೆ ಮಾಡಿದ್ಲು ಗೈಸ್ ಇವಳು. ಅವನೊಬ್ಬ ಶಿಷ್ಯ, ಅವನು ಕಿಲೋಮೀಟರ್ ಲೆಕ್ಕ ಆಗ್ತಾ ಇದ್ದ. ಅಯ್ಯ ಚನ್ಪಣ್ಣ ಬತ್ತ, ಮಾಯು ಮಧುರ್ ಬತ್ತ ಅಂತ ಕೇಳ್ತಾನೆ ಇದ್ದ. ಅಕ್ಕದಿರಿಬ್ರು ಮುಂದೆ ಇದು ಮಲ್ಕೊಬಿಟ್ಟಿದ್ರು. ಸೊ ಡ್ಯಾಡಿ ಪೆಟ್ರೋಲ್ ಹಾಕ್ಸ್ತಾ ಇದ್ದಾರೆ. ಇನ್ನು ಕಾರು ಬಂತ ಅವ್ರದ್ದು ಮುಂದೆ ಗೊತ್ತಿದ್ದು ನಿಲ್ಲಿಸಿಲ್ಲ, ಹೊಂಟೋಗೋರೆ. ಸೊ ಬನ್ನಿ ಹೋಗೋಣ. ಪೆಟ್ರೋಲ್ 2100 ರೂಪಾಯಿಗೆ ಹಾಕ್ಸಾಯಿತು. ಸೊ ಬನ್ನಿ ಇವಾಗ ನಿಯರ್ ಮಂಡ್ಯ ಹತ್ರ ಇದ್ದೀವಿ, ಹೋಗೋಣ. ಟೈಮ್ ಬಂದು 6:07, 1 hour ಆಯಿತು. ಸೊ ಎಸ್ ಗೈಸ್, ಫೈನಲಿ ನಾವು ಚಾಮುಂಡಿ ಬೆಟ್ಟಕ್ಕೆ ರೀಚ್ ಆಗಿದ್ದೀವಿ. ಟೈಮ್ ಎಷ್ಟು ಮೋನಿ? 7 ಗಂಟೆ. 7:15 ಕರೆಕ್ಟಾಗಿ. 5 ಗಂಟೆಗೆ ಬಿಟ್ಟಿದ್ದು 7 ಗಂಟೆಗೆ ರೀಚ್ ಆಗಿದ್ದೀವಿ. ಜನನೇ ಇಲ್ಲ, ಖಾಲಿ ಐತೆ. ನಾವು ಜನ ಇರ್ತಾರೆ ಅಂತ ಪಟ ಅಂತ ಬಂದು.
ಸೊ ಬಂದು ಸೊ ಫುಲ್ ಹ್ಯಾಪಿ. ಚಳಿ ಚಳಿ ಸಿಕ್ಕಾಪಟ್ಟೆ ಚಳಿ ಹೊಡಿತೈತೆ ಗುರು. ಹೆವಿ ಚಳಿ ಇದೆ. ಸೊ ಇವಾಗ ಮೆಟ್ಲತ್ಕೊಂಡು ಮೇಲೆ ಹೋಗ್ಬೇಕು. ಬನ್ನಿ ಹೋಗೋಣ. ಸೊ ಗೈಸ್, ನಾವು ಫಸ್ಟ್ ಬಂದಿದ್ದೀವಿ, ಇನ್ನೊಂದು ಕಾರ್ ಬಂದೇ ಇಲ್ಲ, ಕಾಯ್ತಾ ಇದ್ದೀವಿ. ಜನ ಇಲ್ಲ ಅಲ್ಲ ಸಾಧ್ಯಪ್ಪ. ಪುಣ್ಯಾತ್ಮ. ಸಿಕ್ಕಾಪಟ್ಟೆ ಚಳಿ ಐತೆ, ಗಡ ಗಡ ಅನ್ನಿಸ್ತೈತೆ ಗೈಸ್. ಸಿಕ್ಕಾಪಟ್ಟೆ ಚಳಿ ಐತೈತೆ. ಬಂದರು ಇನ್ನೊಂದು ಕಾರು, ಇವಾಗ ಹೋಗ್ಬೇಕು. ಸೊ ಬನ್ನಿ ಹೋಗ್ಬೇಕು. ಬರ್ತಾನೂ ಇಲ್ಲ ಹೋಯ್ತಾನೂ ಇಲ್ಲ, ಚಳಿ ಹೆವಿ ಐತೆ. ಸೊ ದೇವಸ್ಥಾನ ಫುಲ್ ಖಾಲಿ ಇದೆ. ಸೊ ಎಲ್ಲರೂ ಬಂದರು. ಫುಲ್ ನಮ್ಮದೇ ಗ್ಯಾಂಗು ನೋಡಿ, ಅಲ್ಲೆಲ್ಲ ಫುಲ್ ಗ್ಯಾಂಗು. ಅಯ್ಯೋ ನನ್ನ ಲಂಗ. ಸೊ ಅಂಗಡಿಗಳು ಓಪನ್ ಆಗಿಲ್ಲ ಇನ್ನೂ ಯಾವುದೂ. ನಾವೇ ಬೇಗ ಬಂದಿರೋದು ಅನಿಸುತ್ತೆ. ಗೈಸ್ ಹೆವಿ ಚಳಿ 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 ಅಂತ ಆಗಿಂದ ಹೇಳ್ತಾ ಇದ್ದೀನಿ, ಬಟ್ ಹೆವಿ ಚಳಿ ಇದೆ. ಅಂಗಡಿಗಳು ಯಾವುದು ಓಪನ್ ಇಲ್ಲ. ಹಿಂದೆ ನಮ್ಮ ಗ್ಯಾಂಗ್ಗಳು ಬರ್ತಾಯಿದೆ. ಬನ್ನಿ, ದೇವಸ್ಥಾನ ರಶ್ ಐತಲ್ಲೋ ಗೊತ್ತಿಲ್ಲ. ಹೂವು ಕೊಟ್ಟವ್ರು ಹೂವು ಮಾಡ್ಕೋಬೇಕು. ಹೋಗೋಣ ಬನ್ನಿ. ಅಂಗಡಿಗಳು ಯಾವುದು ಓಪನ್ನೇ ಇಲ್ಲ. ಜನ ಇರ್ತಾರಮ್ಮಮ್ಮ, ಖಾಲಿ ಇರುತ್ತಾ ರಶ್ ಇರುತ್ತಾ? ಬಂದಿದ್ಯಾಮಮ್ಮ? ಎಷ್ಟನೇ ಸತ ಬಂದಿದೆ? ಫಸ್ಟ್ನೇ ಸತನಾ? ನಮ್ಮ ಮಾಮ ಫಸ್ಟ್ ಟೈಮ್ ಬರ್ತಾ ಇರೋದು. ಸೊ ಅಂಗಡಿಗಳು ಇನ್ನೂ ಯಾವುದು ತೆಗ್ದೇ ಇಲ್ಲ ಗೈಸ್. ಇಲ್ಲಿ ಎಲ್ಲರದು ದೊಡ್ಡ ದೊಡ್ಡ ಲಂಗಗಳು ನೋಡಿ. ಇದೆಲ್ಲ ಫುಲ್ ನಮ್ಮದೇ ಗ್ಯಾಂಗ್. So finally here to ಚಾಮುಂಡಿ ಬೆಟ್ಟ. ಸೊ ಹಿಯರ್ ಟು ಚಾಮುಂಡಿ ಬೆಟ್ಟ ಫೈನಲಿ ಬಂದಾಯಿತು. ಇವಾಗ ಇಲ್ಲಿ ಪೂಜೆ ಸಾಮಾನುಗಳು ಮತ್ತು ಹಾರ ತೊಗೊಂಡು ಒಳಗಡೆ ಹೋಗೋದೆ. ಜನ ಇಲ್ಲ ಅಂದ್ಕೊಂಡು ಬಟ್ ಆಲ್ರೆಡಿ ರಶ್ ಇದ್ದಾರೆ. ಅಲ್ಲಿ ನಿಂತಿದ್ದಾರೆ ಜನ ಎಲ್ಲ. ಆಲ್ರೆಡಿ ಇಷ್ಟು ಗಾಡಿಗಳಿದೆ. ಸೊ ಫೈನಲಿ ದೇವಸ್ಥಾನ ಒಳಗಡೆ ಎಂಟರ್ ಆಯ್ತಾ ಇದ್ದೀವಿ. ಇಷ್ಟೊಂದು ಗಂಟೆ ಟಿಕೆಟ್ಗೆ ವೆಯ್ಟಿಂಗ್ ಇತ್ತು. ಟಿಕೆಟ್ ತೊಗೊಂಡು ಇವಾಗ ಎಂಟಷ್ಟು ರಶ್ ಇಲ್ಲ. ಆ ಕಡೆ ರಶ್ ಇದೆಯೋ ಇಲ್ಲೋ. ಈ ಕಡೆದು ಫ್ರೀ ಟಿಕೆಟ್, ಇದು 30 ರೂಪೀಸ್ ಟಿಕೆಟ್. ತಿಂಡಿಗಳು ಮೋನಿ ಚಳಿ ಐತೆ, ನಾನು ಹೊಡೆದಾಕ್ಬಿಡ್ತೀನಿ. ಕುದ್ದು ಸೊ ಹೋಗ್ತಾ ಇದ್ದೀವಿ. ಬನ್ನಿ ದರ್ಶನ ಮಾಡ್ಕೊಂಡು ಬರುವ. ರಶ್ ಇಲ್ಲ ಅನಿಸುತ್ತೆ ನನ್ನ ಪ್ರಕಾರ. ಈ ಕಡೆ ಫ್ರೀ ಟಿಕೆಟ್ ಸ್ವಲ್ಪ ರಶ್ ಐತೆ. ಇದೆಂತ ಅಷ್ಟು ರಶ್ ಇಲ್ಲ ಅಂದ್ಕೊಂಡೆ. ನೋಡ್ರಿ ಇಷ್ಟು ರಶ್. ಇದಿಷ್ಟು ನಮ್ಮದೇ ಫ್ಯಾಮಿಲಿ. ಇದೆಲ್ಲ ನಮ್ಮದೇ ರಶ್ ಐತೆ. ಸೊ ಇನ್ನೊಂದು ಹಾಫ್ ಆನ್ ಅವರ್, ಬಟ್ ಅಷ್ಟು ರಶ್ ಇಲ್ಲ. ಓಕೆ चाची ना ऊपर था संगा टेका उज्जवल है बोला बताएं कि
ಮೇಡಮ್ ತೆಗಿಲ್ಲ ಒಂದು ಫೋಟೋ. ಅವರೆಲ್ಲೋದ್ರು? ದರ್ಶನ ಮಾಡಾದ್ಮೇಲೆ ದೇವಸ್ಥಾನದಲ್ಲಿ ಪ್ರಸಾದ ಸಿಕ್ಕಿದೆ. ಎಲ್ಲ ಪ್ರಸಾದ ತಿಂತಾ ಇದ್ದಾರೆ. ಎಲ್ಲ ಇಲ್ಲೇ ಪ್ರಸಾದ. ಅಲ್ಲಿಂದ ಒಮ್ಮನೆ ವೀಡಿಯೋ ಮಾಡ್ಕೊಬತ್ತೈತಿ. ಸೊ ಅಲ್ಲೂ ಟಿಫನ್ಗೆ ಇವತ್ತು ಪ್ರಸಾದ. ಇನ್ನೊಂದ್ಸತಿ ಹೇಳ್ತೀನ, ನಮಗೆ ಬಿಸಿಲು ಬೇಕಂತ ಬೆಳಗ್ಗೆಯಿಂದ ಕಾಯ್ತಾ ಇದ್ದೀವಿ. ಬಟ್ ಇವರು ಎಳೆ ಬಿಸಿಲಲ್ಲೂ ಕೂಡ ಛತ್ರಿ ಹಿಡ್ಕೊ ಹೋಯ್ತವ್ರೆ. ಅಯ್ಯೋ. ಸೊ ದರ್ಶನ ಅಂತೂ ಮಸ್ತಾಗಾಯಿತು. ಇವಾಗ ಮಹಿಷಾಸುರ ಮರ್ದನ. ವಾ, ಕಾಲು ನೋತೈತಲ್ಲ. ಇಲ್ಲಿ ಬಂದಿದ್ದೇವೆ. ಸರ್ಕಾರ್ ಪಾರ್ಕಿಂಗ್ ಕೆಳಗಡೆ ಇದೆ. ಸೊ ನಾನು ಇದೊಂದು ತೊಗೊಂಡೆ ಗೈಸ್, ಪಿಂಕಿ ಮಹಿಷಾಸುರ ಮರ್ದನ. ಸೊ ಫಸ್ಟ್ ಡೆಸ್ಟಿನೇಷನ್ ಚಾಮುಂಡಿ ಬೆಟ್ಟದ್ದು ದರ್ಶನ ಎಲ್ಲ ಕಂಪ್ಲೀಟಾಗಿ ಮುಗಿಸಿ ಇವಾಗ ವಿಷ್ಣುವರ್ಧನ್, ಒನ್ ಆಫ್ ದ ಬೆಸ್ಟ್ ಆ್ಯಂಡ್ ಮೈ ಫೇವ್ರೆಟ್ ಹೀರೋ. ಓಲ್ಡ್ ಹೀರೋದಲ್ಲಿ ನನಗೆ ಸಿಕ್ಕಾಪಟ್ಟೆ ಇಷ್ಟ. ವಿಷ್ಣುವರ್ಧನ್ ಸ್ಮಾರಕದ ಹತ್ರ ಬಂದಿದ್ದೀವಿ. ಸೊ ಬನ್ನಿ ಒಳಗಡೆ ಹೋಗೋಣ. ದರ್ಶನ ಅಂದರೆ ಸೂಪರ್ ಆಗಾಯಿತು. ಬನ್ನಿ ಇವಾಗ ಇದ್ರೊಳಗಡೆ ಹೋಗೋಣ. ಸೊ ಇದು ಗೇಟ್ ಎಂಟ್ರೆನ್ಸ್. ಸೊ ಇದು ಮೈಸೂರಲ್ಲೇ ಇರುವುದರಿಂದ ವಾವ್. ಸೊ ಫಸ್ಟ್ ಟೈಮ್ ವಿಸಿಟ್ ವಿ ಆರ್. ವಾವ್ ವಾವ್. ಚಿನ್ನು, ಯುವರ್ ಫೇವ್ರೆಟ್. ಬಾ ಬಾರ್ಲೆ ಬೇಗ. ಸೊ ಸಾಂಗ್ ಹಾಕಿದ್ದಾರೆ ವಿಷ್ಣುವರ್ಧನ್ ಸರ್ದು. ಓ, ಅವ್ರು ಮಾಡಿರೋ ಮೂವೀಸ್ ಫೋಟೋ. ನಮ್ಮ ಮಮ್ಮಿ ಫೇವ್ರೆಟ್ ಹೀರೋ. ನಿನಗೂ ಇಷ್ಟ ತಾನೆ? ವಾವ್. ಫೋಟೋಸ್ ಸೊ ಸಾಂಗ್ ಹಾಕಿದ್ದಾರೆ. ಅಲ್ಲಿ ಸಾಂಗ್ ಹಾಕಿದ್ದಾರೆ. ಗೈಸ್ ಮಾಡಿರೋ ಮೂವೀಸ್ ಬಂದು ನಾಗಕನ್ಯೆ, ಕಳ್ಳಕುಳ್ಳ ಕರೆಕ್ಟನಾ, ನಾಗರಹಾವು, ಭೂತಯ್ಯನ ಮಗ, ಇವು, ಅಣ್ಣ ಅತ್ತಿಗೆ, ಒಂದು ರೂಪ ಎರಡು ಗುಣ, ಕೂಡಿ ಬಾಳೋಣ, ಬಂಗಾರದ ಗುಡಿ, ದೇವರ ಗುಡಿ, ವಂಶವೃಕ್ಷ, ಏನು ಹುಚ್ಚುರಾಯ, ದೇವರು ಕೊಟ್ಟವರ, ಸೀತೆಯಲ್ಲ ಸಾವಿತ್ರಿ, ಕಳ್ಳನ ಮಗ, ಗಂಧದ ಗುಡಿ. ಅದು ಯಾವ ಮೂವಿನೂ ನಾನು ನೋಡಿಲ್ಲ. ಅಸಾಧ್ಯ ಅಳಿಯ, ಕಿಟ್ಟು ಪುಟ್ಟು, ಇದು ಚೆನ್ನಾಗೈತೆ. ಈ ಮೂವಿ ನೋಡಿದ್ದೀನಿ. ಚಿನ್ನ ನಿನ್ನ ಮುದ್ದಾಡುವೆ, ಇದು ನೋಡಿದ್ದೀನಿ. ಇದು ನೋಡಿಲ್ಲ. ಅವಳ ಹೆಜ್ಜೆ. ಓ ಮೈ ಗಾಡ್, ಇಷ್ಟೊಂದು ಮೂವಿಗಳು ಮಾಡಿದ್ದಾರೆ ಇವರು. ಓ ಮೈ ಗಾಡ್. ಗುರು ಶಿಷ್ಯರು, ನೀನಿರುವೆ ನನಗಾಗಿ, ಅವಳ ಹೆಜ್ಜೆ, ಶನಿ ಪ್ರಭಾವ. ದಿಸ್ ಇಸ್ ಫೇವ್ರೆಟ್ ಮೂವಿ, ಅದು ಇಷ್ಟ. ಆಮೇಲಿಂದ ಇವಾಗ ಮಾಡಿರೋದ್ರಲ್ಲಿ ಇಷ್ಟ ಆಗಿರೋ ಮೂವೀಸ್ ಅಂತಂದರೆ ಓ ಮೈ ಗಾಡ್ ಗೈಸ್, ವಾವ್. ಬನ್ನಿ ಎಲ್ಲ ವಿಸಿಟ್ ಮಾಡಿ, ಚೆನ್ನಾಗೈತೆ. ದಯವಿಟ್ಟು ಮುಟ್ಟಬೇಡಿ. ಫುಲ್ ಆ ಕಡೆ ಎಲ್ಲ ಫೋಟೋಸ್, ಇವೆಲ್ಲ ಮೂವೀಸ್. ಸೊ ಎಲ್ಲ ಮೂವೀಸು ಹೇಳೋಕ್ಕಾಗಲ್ಲ ನಾನು. ಅಲ್ಲಿ ಎಲ್ಲ ನೋಡಿದ್ದೀನಿ, ಆಲ್ಮೋಸ್ಟ್ ನೋಡಿಲ್ಲ ನಾನು. ಹಳೇ ಮೂವೀಸ್ ನೋಡಿಲ್ಲ, ಇವಾಗ ಬಂದಿರೋ ಮೂವೀಸ್ ನೋಡಿದ್ದೀನಿ. ಸೊ ಬನ್ನಿ, ನಾನು ಇವಾಗ ನೋಡಬೇಕು. ಆಮೇಲೆ ಸಿಗ್ತೀನಿ ಅಲ್ಲಿ ಹೋದಾಗ. ಈಗ ಖಡ್ಗದ ಮಧ್ಯ ವಿಷ್ಣುವರ್ಧನ್ ಸರ್ ಸಕದಂಗೆ ಮಾಡೋರೆ.
ಅದು ಥಾಟ್ ನೋಡಿ ಹೆಂಗೆ ಬಂದೈತೆ ಥಾಟ್ ಈ ಕೈ ಪ್ರೊಸೆಸ್ ಕರ್ನಾಟಕದ ಜಾಸ್ತಿ. ಈ 5 ಬೆರಳನ್ನು ಮುಷ್ಟಿ ಮಾಡಿ ಹೊಡೆದ್ರೆ ಕನ್ನಡಿಗರ ಶ್ರಮ. ಈ ಕೈ ಕರ್ನಾಟಕದ ಆಸ್ತಿ. ಈ 5 ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಮುಷ್ಟಿ ಮಾಡಿ ಹೊಡೆದ ಅಂದ್ರೆ ಈ 5 ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಮುಷ್ಟಿ ಮಾಡಿ ಹೊಡೆದ್ರೆ ಮತ್ತೆ ಆ ವ್ಯಕ್ತಿ ಎದ್ದು ಬಂದಿದ್ದ ಚರಿತ್ರೆಯಲ್ಲೇ ಇಲ್ಲ. ಕದಂಬ. ಈ ಕೈ ಕರ್ನಾಟಕದ ಆಸ್ತಿ. ಈ 5 ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಮುಷ್ಟಿ ಮಾಡಿ ಹೊಡೆದ ಅಂದ್ರೆ ಆ ವ್ಯಕ್ತಿ ಎದ್ದು ಬಂದಿರೋ ಚರಿತ್ರೆಯಲ್ಲೇ ಇಲ್ಲ. ಓ ಇದು ನಾವು ಕೊಟ್ಟ ಮಾತು ಇಟ್ಟ ಬಾಣ. ಇಟ್ಟ ಬಾಣ ಯಾವತ್ತೂ ಗುರಿ ತಪ್ಪೋದಿಲ್ಲ. ಮನುಷ್ಯನಿಗೆ ಜೀವನದಲ್ಲಿ ಮುಂದೆ ಯಾವಾಗ್ಲೂ ಗುರಿ ಇರಬೇಕು, ಹಿಂದೆ ಯಾವಾಗ್ಲೂ ಗುರು ಇರಬೇಕು. ಹಲೋ ಡ್ಯಾಡಿ. ಹಲೋ ಡ್ಯಾಡಿ. ಫೋಟೋ ಮಾಡಿಸ್ಕೊ ಪಾಪ. ಸೊ ಮಸ್ತು ಮಾತ್ರ ಏಕದಮ್ ಮಸ್ತ್. ಅದನ್ನು ಥಿಂಕ್ ಮಾಡಿ ಅದನ್ನ ಮಧ್ಯ ಖಡ್ಗ ಮತ್ತು ಅದನ್ನ ಎದುರುಗಡೆ ವಿಷ್ಣು ಸರ್ನ ಪ್ರತಿಮೆ. ಇಟ್ ವಾಸ್ ಚಂದ ಐತೆ. ವಿ ಆರ್ ಹ್ಯಾಪಿ ಅಬೌಟ್ ಇಟ್. ಹಾಗಾದ್ರೆ ನಮ್ಮ ಡ್ಯಾಡಿನೇ ಏನಾದ್ರು ಬೆಂಗಳೂರಲ್ಲೇ ಯಾರು ಈ ಥರ ಮಾಡಿರಲಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರು. ಅಷ್ಟು ಚೆನ್ನಾಗಿದೆ, ಬಂದು ವಿಸಿಟ್ ಮಾಡ್ಬೋದು. ಅದ್ರ ಕೊನೆಯಲ್ಲಿ ಕೈ ಬಿಟ್ಟು ಕೋಟಿಗೊಬ್ಬ ಒಬ್ಬ ಮನುಷ್ಯನ ಯೋಗನ ಯೋಗ್ಯತೆ ಗೊತ್ತಾಗೋದು 2 ಗಜಗದಲ್ಲಿ. ನೀನು ತಾಳ್ಮೆ ಕೆಟ್ಟಾಗ ಬರ್ತಾರೆ ಮೇಲೆ ನೀನು ಏನ್ ಸಂಪಾದನೆ ಮಾಡಿದೀಯೋ ಅನ್ನೋದು ಗೊತ್ತಾಗುತ್ತೆ. ಜನ ಸಂಪಾದನೆ ಮಾಡೋಕ್ಕೂ ಈ ಗುಣ ಇರಬೇಕು. ಕೊನೆ ಜಮೀನ್ದಾರರು ಒಬ್ರುಗ ಸಕ್ಕದ ಸ್ಟೋರಿನ ಮತ್ತೆ ಡೈಲಾಗ್. ದಿಸ್ ಇಸ್ ಆಡಿಟೋರಿಯಂಗೆ ದಾರಿ. ಇದರೊಳಗಡೆ ಸರ್ದು ಕಾರ್ ಇದೆಯಂತೆ. ಅಲ್ಲ, ಬೇರೆ ಒಂದೇ ಕಾರ. ಕೊಂಚ ಯಾವ ಕಾರ್ ಇದು? ಗಾಡಿ ಸರ್ದು ಕಾರ್ ಚಿಕ್ಕದೈತೆ, ಕುಳ್ಳ ಕಾರು. ಗಾಡಿ ನಂಬರ್ 123 ಸಕ್ಕದ ಗಾಡಿ ನಂಬರ್ 123 KA0. Here coming to Hanumantu Palav. ಸೊ ಹನುಮಂತು ಪಲಾವ್ ಬಂದಿದ್ದೀವಿ ಬಿರಿಯಾನಿ ತಿನ್ನೋಕ್ಕೆ. ಸೊ ಲೆಟ್ಸ್ ಗೋ. ಕುತ್ಕೊಳ್ಳೋಕ್ಕೆ ಜಾಗ ಇರಲಿಲ್ಲ ಇವತ್ತು. ಫುಲ್ ಖಾಲಿ ಇದೆ ಇಲ್ಲಿ. ಫುಲ್ಲು ನಮ್ಮದೇ ಹವಾ ಇವಾಗ ಬಿರಿಯಾನಿ ತಿನ್ನೋಕ್ಕೆ. ಪಲಾವ್ ಅಪ್ಪು. ಸೊ ಬಿರಿಯಾನಿಗೆ ವೆಯ್ಟಿಂಗ್. ಬನ್ನಿ ತಿನ್ನುವ. ಇಲ್ಲಿ ಖಾಲಿ ಐತಿ ಇವತ್ತೆಂತ ಅಷ್ಟು ಜನ ಇಲ್ಲ. ವೆರ್ ಇಸ್ ಯುವರ್ ಹಸ್ಬೆಂಡ್?
ಫೈನಲಿ ಬಿರಿಯಾನಿ ತಿಂದು ದೇವ್ರ ದರ್ಶನ ಮುಗಿಸ್ಕೊಂಡು ಇವತ್ತು ಇವಾಗ ಬ್ಯಾಕ್ ದರ್ಶನ ಮುಗಿಸ್ಕೊಂಡು ಬಿರಿಯಾನಿ ತಿಂದು ಬಂದ್ರೆ ನಾನು ಅದೇ ತಾನೇ ಹೇಳಿದ್ದು. ಬಿರಿಯಾನಿ ತಿನ್ಬಿಟ್ಟು ದೇವ್ರ ದರ್ಶನ ಮುಗಿಸ್ಕೊಂಡು ಬಿರಿಯಾನಿ ಇವಾಗ ತಿಂದು ದೇವ್ರ ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಕ್ ಬಂದಿದ್ದು. ನನ್ನ ಎಲ್ಲ ಕರೆಕ್ಟ್ ಮಾಡೋರೇ ಆದರು. ಸೊ ದೇವಸ್ಥಾನ ಎಲ್ಲ ದರ್ಶನ ಎಲ್ಲ ಸಖತ್ತಾಗಾಯಿತು. ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ವಿಷ್ಣುವರ್ಧನ್ ಸರ್ ಸ್ಮಾರಕಕ್ಕೆ ಹೋಗಿ ಅಲ್ಲಿಂದ ಬಂದು ಬಿರಿಯಾನಿ ತಿಂದು ಇವಾಗ ಬ್ಯಾಕ್ ಟು ಹೋಮ್. ಏನು ಗುಳ್ಯಾಗ ಹೋಗೈತಿಲಿ ಬಿರಿಯಾನಿ ತಿಂದು ಇವಾಗ ಬ್ಯಾಕ್ ಟು ಹೋಮ್. ಇವಾಗ ಒಳ್ಳೆ ನಿದ್ದೆ ಮಾಡಿ ಬೆಳಗಿನ ಜಾವ 4 ಗಂಟೆಗೆ ಎದ್ದಿರೋದು. ನಿದ್ದೆ ಮಾಡಿ ಇವಳು ಬರ್ತಾನೆ ಫುಲ್ ನಿದ್ದೆ ಹೊಡ್ಕೊ ಬಂದವಳೆ. ಫುಲ್ ಹೈವೇ ರೋಡಲ್ಲೆಲ್ಲ ಫುಲ್ ನಿದ್ದೆ ಹೊಡ್ಕೊಂಡು ಬಂದವಳೆ. ಅದಕ್ಕೆ ನಿದ್ದೆ ಬರ್ತಾ ಇಲ್ಲ. ಸೊ ನಮಗೆ ಸಿಕ್ಕಾಪಟ್ಟೆ ನಿದ್ದೆ. 4 ಗಂಟೆಗೆ ಎದ್ದಿರೋದು. 4 ಗಂಟೆ ಅಲ್ಲ 3 ಗಂಟೆ, 3 ಗಂಟೆಗೆ ಎದ್ದಿರೋದು. ಸೊ ಹೆವಿ ನಿದ್ದೆ. ಹೋಗಿ ಮನೆ ರೀಚ್ ಆದರೆ ಇಲ್ಲ, ಇಲ್ಲಿಂದ ಬೆಂಗಳೂರಿಗೆ ಹೋಗೋ ಗಂಟ ಚಾಚಿನೇ. ಬ್ರೈಟ್ನೆಸ್ ಹೋಯ್ತಲ್ಲಿ. ಬೆಳಗಿನ ಸಮಾಚಾರ ಮತ್ತಿನ್ನೇನಿಲ್ಲ, ನಿದ್ದೆ ಮಾಡಿ ಮತ್ತೆ ಸಿಗ್ತೀವಿ. ಬಾಯ್ ಬಾಯ್ ಬಾಯ್. ಡ್ರೈವರ್ ಬಸ್ ಡ್ರೈವರ್ ಸೈಕಲ್ ರವಿಚಂದ್ರ ಯಶು ಶಟ್ ಅಪ್ ಡ್ರೈವರ್ ಕಿ ಕಾರ್ ಕಾರ್ ಡ್ರೈವರು ನಾನು ಕಾರ್ ಡ್ರೈವರು ನೀ ಕಾರ್ಮಿಕ ಕಳ್ಳನಲ್ಲ. ಸೊ ಎಸ್ ಗೈಸ್, ವೆಲ್ಕಮ್ ಬ್ಯಾಕ್. ನಿನ್ನೆ ವ್ಲಾಗ್ನ ಎಂಡ್ ಮಾಡೋಕ್ಕಾಗಲಿಲ್ಲ. ಅಲ್ಲಿಂದ ಬಂದು ಮಲ್ಕೋಬೇಕಿತ್ತು. ಮಲ್ಕೊಳಕ್ಕೆ ನಮ್ಮ ಅಣ್ಣ ಬಿಟ್ಟಿಲ್ಲ. ಸೊ ಬನ್ನಿ ಗೇಮ್ ಆಡೋಣ ಅಂಥೇಳಿ ಗೇಮ್ ಆಡ್ಕೊಂಡಿದ್ದು. ಅದಕ್ಕೆ ವ್ಲಾಗ್ನ ಕಂಟಿನ್ಯೂ ಮಾಡೋ ಮೂಡು ಇರಲಿಲ್ಲ. ಮತ್ತು ನಿದ್ದೆ ಬರ್ತಾಯಿತ್ತು. 3 ಗಂಟೆಗೆ ಇದ್ದಿದ್ದಲ್ವ, ಸೊ ನಿದ್ದೆ ಬರ್ತಾಯಿತ್ತು. ನಿದ್ದೆ ಮಾಡಲಿಲ್ಲ. 3 hours ಗೇಮ್ ಆಡ್ದೋ. ಡಮ್ ಶರರ್ಸು ಮತ್ತು ಮೂವಿ ಹೆಸ್ರು ಹೇಳೋದು. ಮೂವಿ ಯಾವ ಅಕ್ಷರದಿಂದ ಎಂಡ್ ಆಗುತ್ತೋ ಅದರಿಂದ ಇನ್ನೊಂದು ಮೂವಿ ಕಂಟಿನ್ಯೂ ಮಾಡೋದು. ಸೊ 3 hour ಆಡಿದ್ದೀವಿ. 3 hour ಆಡಿ ರಾತ್ರಿ ಊಟ ಮಾಡಿ ಮಲ್ಕೊಂಬಿಟ್ಟು ಏನೂ ವ್ಲಾಗ್ ಮಾಡೋಕ್ಕಿಲ್ಲ. ಬಟ್ ಇವಾಗ ಕಂಟಿನ್ಯೂ ಮಾಡಿ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿರೋ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್. ಆ್ಯಂಡ್ guys, and see you.